ಬಿಸಿಎಂ ಹಾಸ್ಟೆಲ್ಗೆ ಉಪಲೋಕಾಯುಕ್ತ ವೀರಪ್ಪ ದಿಢೀರ್ ವಿಸಿಟ್. ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಉಪಲೋಕಾಯುಕ್ತ. ರಾಜ್ಯದಲ್ಲಿ ಬಿಸಿಎಂ ಹಾಸ್ಟೆಲ್ಗಳು ಅವ್ಯವಸ್ಥೆಯಿಂದ ಕೂಡಿದೆ ಎಂಬ ಆರೋಪಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದ್ದು, ಹಾಸ್ಟೆಲ್ಗಳ ಸ್ಥಿತಿ ಹೇಗಿದೆ ಎಂದು ತಿಳಿದುಕೊಳ್ಳಲು ಉಪಲೋಕಾಯುಕ್ತ ಬಿ ವೀರಪ್ಪ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ದಿಢೀರ್ ಬಿಸಿಎಂ ಹಾಸ್ಟೆಲ್ಗಳಿಗೆ ಉಪಲೋಕಾಯುಕ್ತ ಬಿ ವೀರಪ್ಪ ಭೇಟಿ ನೀಡಿ ಹಾಸ್ಟೆಲ್ಗಳ ಸ್ಥಿತಿಯನ್ನ ಪರಿಶೀಲಿಸಿದ್ರು. ಇದೇನು ಬೆಡ್ಶೀಟ್ ನೀವೇ ತಂದಿರೋದಾ? ಇಲ್ಲ ಸರ್, ಹಾಸ್ಟೆಲ್ ಕೊಟ್ಟಿದ್ದೆ. ಅವರೇ ಕೊಟ್ಟಿರೋದಾ? ತುಮಕೂರು ಜಿಲ್ಲಾ ಪ್ರವಾಸದಲ್ಲಿದ್ದ ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಮಧುಗಿರಿ ತಾಲೂಕಿನ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿದ್ರು. ಹಾಸ್ಟೆಲ್ನ ಅಡುಗೆ ಕೋಣೆ, ವಿದ್ಯಾರ್ಥಿಗಳ ಕೊಠಡಿ, ಶೌಚಾಲಯ ಸೇರಿ ಇಂಚಿಂಚು ಬಿಡದೆ ಹಾಸ್ಟೆಲ್ ಅನ್ನ ಪರಿಶೀಲನೆ ನಡೆಸಿದ್ರು. ಇದೇ ವೇಳೆ ಎಕ್ಸ್ಪೈರಿ ಡೇಟ್ ಮುಗಿದಿರುವ ಆಹಾರ ಸಾಮಗ್ರಿಗಳು ಸಿಕ್ಕಿದ್ದು ಅಧಿಕಾರಿಗಳನ್ನ ವೀರಪ್ಪ ಅವರು ತರಾಟೆಗೆ ತೆಗೆದುಕೊಂಡರು. ಅಲ್ಲದೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು. ಎಲ್ಲಿ ನಲ್ಲಿ ಇಡ್ತಾರೆ ದೇವ್ರಿಗೆ ಗೊತ್ತು. ಅದು ಹೆಂಗೆ ಫಿಲ್ಟರ್ ಅಂತ ಹೇಳ್ತೀವಿ ನೀವು. ಕ್ಯಾನ್ ವಾಟರ್ ನೀವು ಫಸ್ಟ್ ಅದು ಸರ್ಸಿ ಅದು ಸರಿ ಮಾಡಿ ನೋಡಿದಿರಾ? ಅದೇ ಯಾವ್ದಾದ್ರು ನೋಡಿದಿರಾ? ತಿಂಗಳಿಗೆ 20,000 ಎಕ್ಸ್ಟ್ರಾ ಬಂದಂಗೆ ಆಯ್ತು. 40,000 ಎಕ್ಸ್ಟ್ರಾ 50,000. ಹಾಂ, ಯಾಕೆ ನೀವು ಲೆಕ್ಕ ಕೊಡ್ತೀರಿ? ಯಾಕೆ ಮೇಂಟೈನ್ ಮಾಡಲ್ಲ? ಏನು ಮಾಡ್ತೀವಿ? ಎಲ್ಲಿ ಅವರು ಏನು ಮಾಡ್ತಾ ಇದ್ರಿ ಸರ್? ನಿಮಗೂ ಭಾಗನ ಇನ್ನೆಂತದ್ರಿ ವಿಸಿಟ್ ಅಂದ್ರೆ ಎಲ್ಲಿ ಚೆಕ್ ಮಾಡಿದಾರೆ? ವಿಸಿಟಿಂಗ್ ಸೈನ್ ಹಾಕ್ತಾರೆ ತೋರಿಸಿ. ಬೇರೆ ಸೈನ್ ಸರ್, ವಿಸಿಟ್ ಆದ್ಮೇಲೆ ಸೈನ್ ಮಾಡಿ ತೋರಿಸಿ. ವಿಸಿಟಿಂಗ್ ಬುಕ್ ಇದಿಲ್ವಾ? ಎಲ್ಲಿ ತಗೊಂಬ ಇಲ್ಲ ವಿಸಿಟಿಂಗ್ ಬುಕ್. ಬಳಿಕ ವಿದ್ಯಾರ್ಥಿಗಳೊಂದಿಗೆ ಉಪಲೋಕಾಯುಕ್ತ ಬಿ ವೀರಪ್ಪ ಸಮಾಲೋಚನೆ ನಡೆಸಿದ್ದು, ವಿದ್ಯಾರ್ಥಿಗಳಿಂದ ಅವರಿಗೆ ಆಗ್ತಿರೋ ಸಮಸ್ಯೆಗಳ ಬಗ್ಗೆ ತಿಳಿದುಕೊಂಡು ಪರಿಹರಿಸುವ ಭರವಸೆಯನ್ನ ನೀಡಿದ್ರು. ನಿಮ್ಮ ಮೇಡಮ್ ಮೇಲೆ ಗೌರವ ಇಟ್ಕೊಳ್ಳಿ. ಅಟ್ ದಿ ಸೇಮ್ ಟೈಮ್ ಎಲ್ಲರೂ ನೀವು ಕರೆಕ್ಟಾಗಿ ಇರ್ಬೇಕು, ಅವರು ಕರೆಕ್ಟಾಗಿ ಅಲ್ವಾ? ಅವಾಗ ಆಗಿ ಚೆನ್ನಾಗಾಗುತ್ತೆ. ಫುಡ್ಡು ಎಲ್ಲ ಕರೆಕ್ಟಾಗಿ ಕೊಡ್ತಾರೆ, ಟೈಮ್ ಸ್ಟಾಕ್ ಮೇಂಟೈನ್ ಮಾಡಿಲ್ಲ. ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಅವ್ಯವಸ್ಥೆ ಕಂಡ ಉಪಲೋಕಾಯುಕ್ತ ವೀರಪ್ಪ ಅವರು ಅಧಿಕಾರಿಗಳ ವಿರುದ್ಧ ಫುಲ್ ಗರಂ ಆಗಿದ್ದು, ಫುಲ್ ಕ್ಲಾಸ್ ತೆಗೆದುಕೊಂಡರು. ಈ ಮೂಲಕ ಆದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹಾಸ್ಟೆಲ್ ಅವ್ಯವಸ್ಥೆಯನ್ನ ಸರಿಪಡಿಸ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.